ಮೈತ್ರಿಗೆ ಸುಮಲತಾ ಬೆಂಬಲ, ಕಾಂಗ್ರೆಸ್ಗೆ ರಮ್ಯಾ ಬಲ. ರಣ ಬಿಸಿಲ ನಡುವೆ ರಂಗೇರಲಿದೆ ಸಕ್ಕರೆ ನಾಡಿನ ರಣಕಣ. ಮಂಡ್ಯ ಕಣದಲ್ಲಿ ಸ್ಟಾರ್ ಜೊತೆ ಮೋಹಕ ತಾರೆ ಮಿಂಚಿ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ರಮ್ಯಾ ರೋಡ್ ಶೋ ನಡೆಸ್ತಾರಂತೆ. ರಮ್ಯಾರನ್ನ ಅಖಾಡಕ್ಕಿಳಿಸಿ ಮತಬೇಟೆಗೆ ಸ್ಟಾರ್ ಚಂದ್ರು ರಣತಂತ್ರ ರೂಪಿಸ್ತಾ ಇದ್ದಾರೆ. ಸ್ಟಾರ್ ಚಂದ್ರು ವರ್ಸಸ್ HD ಕುಮಾರಸ್ವಾಮಿ. ಸಂಸದೆ ಸುಮಲತಾ ಈಗಾಗಲೇ ಚುನಾವಣಾ ಕಣದಿಂದ ಹಿಂದೆ ಸರಿದು ಬಿಜೆಪಿ ಸೇರ್ಪಡೆಯಾಗಿದ್ದು ಆಯಿತು. ಈಗ ನೇರ ಸ್ಟಾರ್ ಚಂದ್ರು ಮತ್ತು HD ಕುಮಾರಸ್ವಾಮಿ ಅವರ ನಡುವೆ ಮಂಡ್ಯ ರಣಕಣದಲ್ಲಿ ಮತಯುದ್ಧ ನಡೀತಾ ಇರೋದು. ಸ್ಟಾರ್ ಚಂದ್ರು ಸ್ಟಾರ್ ಪ್ರಚಾರಕರಾಗಿ ಮೋಹಕ ತಾರೆ ರಮ್ಯಾ ಅವರನ್ನ ಚುನಾವಣಾ ಪ್ರಚಾರಕ್ಕೆ ಕರೆಸ್ತಾರೆ. ಈ ಮುಂಚೆ ಮಂಡ್ಯದಿಂದ ರಮ್ಯಾ ಕೂಡ ಸಂಸದೆಯಾಗಿ ಆಯ್ಕೆಯಾಗಿದ್ರು. ಅದಾದ ನಂತರ ಅಂತರ ಕಾಯ್ದುಕೊಂಡ್ರು. ರಾಜಕಾರಣದಿಂದಲೇ ಸ್ವಲ್ಪ ದೂರ ಉಳಿದಿದ್ರು, ಮತ್ತೆ ಮರಳಿದ್ರು. ಇದೀಗ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಮೋಹಕ ತಾರೆ ರಮ್ಯಾ ಮತ್ತು ಮಂಡ್ಯ ನಡುವಿನ ಸಂಬಂಧ ಒಂದು ರೀತಿ ವಿಚಿತ್ರವಾದದ್ದು. ಸಂಸದೆಯಾಗಿ ಆಯ್ಕೆಯಾದವರು ತದನಂತರ ಸಂಪೂರ್ಣ ಅಂತರ ಕಾಯ್ದುಕೊಂಡಿದ್ರು. ಈಗ ಮತ್ತೆ ಮಂಡ್ಯದಲ್ಲಿ ಬಂದು ಪ್ರಚಾರದಲ್ಲಿ ತೊಡಗಿದ್ರೆ ಯಾವ ರೀತಿಯ ಸ್ಪಂದನೆ ಸಿಗಬಹುದು ರಮ್ಯಾ ಅವರ ಸ್ಟಾರ್ ಪ್ರಚಾರಕ್ಕೆ ಅಂತ? ಖಂಡಿತ ವಿಜಯ್, ಈಗಾಗಲೇ ಬಿಸಿಲಿನ ತಾಪ ಏರಿಕೆ ಆಗದಂತೆ ಮಂಡ್ಯ ರಾಜಕಾರಣದ ಕಾವು ಕೂಡ ಜೋರಾಗ್ತಾ ಇದೆ. ದಿನೇ ಆ ಒಂದು ಕಾವು ಕೂಡ ಜೋರಾಗ್ತಾ ಇರುವಂಥದ್ದು. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಸ್ಟಾರ್ ನಟಿ ಹಾಲಿ ಸಂಸದರಾಗಿರುವಂತಹ ಸಂಸದೆ ಸುಮಲತಾ ಅವರು ಪ್ರಚಾರವನ್ನು ನಡೆಸುವಂಥದ್ದು ಬಹುತೇಕ ಖಚಿತ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಅದಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಮತ್ತೊಂದು ಮೆಗಾ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಮೋಹಕ ತಾರೆ ಮಾಜಿ ಸಂಸದೆ ರಮ್ಯಾ ಅವರನ್ನ ಮಂಡ್ಯಕ್ಕೆ ಸ್ಟಾರ್ ಪ್ರಚಾರಕಿಯಾಗಿ ಕರೆತರುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತಯಾರಿಯನ್ನ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ಕೊಂಡಿರುವಂಥದ್ದು. ಈ ಕುರಿತು ಮಂಡ್ಯದ ಕೈ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ ನಾನು ರಮ್ಯಾ ಅವರ ಜೊತೆ ಮಾತನಾಡಿದ್ದೇನೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಇಲ್ಲಿ ಪ್ರಚಾರಕ್ಕೂ ಕೂಡ ಬರ್ತಾರೆ ಎಂಬ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಆ ಮೂಲಕ ಅಂದರೆ ಈಗಾಗಲೇ ರಮ್ಯಾ ಅವರು ಮಂಡ್ಯದಲ್ಲಿ ರಾಜಕಾರಣವನ್ನು ಮಾಡಿ ಅಂದರೆ 2013ರ ಉಪಚುನಾವಣೆಯಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿದ್ರು. ಅದಾದ ಬಳಿಕ ಒಂದಷ್ಟು ಅಂದರೆ 2014ರ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ. ಕೇವಲ 6 ತಿಂಗಳ ಕಾಲ ಮಂಡ್ಯದಲ್ಲಿ ಸಂಸದರಾಗಿರ್ತಾರೆ. ಆ ಸಂದರ್ಭದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು. ಮಂಡ್ಯ ಯೂನಿವರ್ಸಿಟಿಯನ್ನು ತರುವಂಥದ್ದು ಮತ್ತೆ ಬೇರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು. ಆ ಮೂಲಕ ಜನರ ಮನಸ್ಸನ್ನ ಗೆದ್ದಿದ್ರು ನಟಿ ರಮ್ಯಾ ಅವರು. ಇದೀಗ ಮತ್ತೆ ಏನು ರಾಜಕೀಯದಿಂದ ಅಂತರವನ್ನ ಕಾಯ್ದುಕೊಂಡ್ರು ಕೂಡ ಮಂಡ್ಯದಲ್ಲಿ ಬಹಳಷ್ಟು ಅಭಿಮಾನಿಗಳನ್ನ ರಮ್ಯಾ ಅವರು ಹೊಂದಿದ್ದಾರೆ. ಅಲ್ಲದೆ ಮಹಿಳಾ ಮತದಾರರನ್ನ ಸೆಳೆಯುವಂತ ಎಲ್ಲ ರೀತಿಯ ಒಂದು ಕ್ವಾಲಿಟಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಒಂದು ಮೆಗಾ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಅಂದ್ರೆ ಸ್ಟಾರ್ ಚಂದ್ರು ಅವರ ಪರವಾಗಿ ರಮ್ಯಾ ಅವರನ್ನ ಕರೆತಂದು ಪ್ರಚಾರವನ್ನು ಮಾಡುವ ಮೂಲಕ ಕಾಂಗ್ರೆಸ್ ಗೆಲುವಿಗೆ ಎಲ್ಲ ರೀತಿಯ ಸತಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಈ ಕುರಿತು ಮಂಡ್ಯದ ಕೈ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.